ಕರ್ನಾಟಕದ ಜನತೆಗೆ ಇವತ್ತು ನಿಮ್ಮಲ್ಲಿ ಏನು ಕೇಳ್ತಾ ಇದ್ದೇನೆ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಲೋನ್ ಆ್ಯಪ್ಗಳ ಮೂಲಕ ಕೆಲವೊಂದಿಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ. ಯಾಕೆ ಮೋಸ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿತಾ ಇಲ್ಲ. ಕಾರಣ ಸೈಬರ್ ಬಗ್ಗೆ ಇರುವಂತಹ ನಾಲೆಜ್ ಅವರಲ್ಲಿ ಇರುವುದಿಲ್ಲ. ಕೆಲವೊಂದಿಷ್ಟು ಜನ OTP ಕಳಿಸಿ ಅವರ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾ ಇದ್ದಾರೆ. ನಂತರದಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಕಳಿಸಿದ್ದೇವೆ ನಿಮಗೆ, ನೀವು ಪ್ರಾಡಕ್ಟನ್ನು ತೊಗೊಳ್ಳಿ, ನಿಮ್ಮದು ಒಂದು ನಂಬರ್ ಕಳಿಸ್ತೇವೆ, OTP ಹೇಳಿ ಅಂತಾರೆ. ನೀವು ಪ್ರಾಡಕ್ಟ್ ಬೇಡ ಅಂದರೂ ಕೂಡ OTP ಹೇಳಿ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಮುಂದಿನ ಇದೇ ಥರನಾಗಿ ಬೇರೆ ಬೇರೆ ರೀತಿಯಾಗಿ ಫ್ರಾಡ್ ಮಾಡ್ತಾಯಿದ್ದಾರೆ. ಒಂದು ಉದಾಹರಣೆಗೆ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನಡೆಯುವಂತಹ ಫ್ರಾಡ್ ಏನಂದರೆ, ಒಂದು ನಿಮ್ಮ ಆಧಾರ್ ಕಾರ್ಡಿನಲ್ಲಿರುವಂಥ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಎಲ್ಲ ಕಡೆ ಹೋಗಿರ್ತದೆ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹೇಗೆಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನೀವು ಬೇರೆ ದೇಶಕ್ಕೆ ಹೋಗಿ ಬಂದಿರ್ತೀರಿ, ಬೇರೆ ರಾಜ್ಯಕ್ಕೆ ಹೋಗಿ ಬಂದಿರ್ತೀರಿ. ಅವಾಗೇನು ಮಾಡ್ತಾರೆ, ಆ ಒಂದು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ತೆಗೆದುಕೊಂಡಿರ್ತಾರೆ. ಆ ತೆಗೆದುಕೊಂಡಂಥ ಆಧಾರ್ ಸಂಖ್ಯೆಯಿಂದ ನಿಮ್ಮ ಮೊಬೈಲಿಗೆ ಒಂದು OTP ಕಳಿಸ್ತಾರೆ. ನೀವು ಇಂತಹ ಪ್ರಾಡಕ್ಟನ್ನು ಬೈ ಮಾಡಿದ್ದೀರಿ, ನಿಮ್ಮ ಮನೆಗೆ ಇದನ್ನು ಕಳಿಸ್ತಾ ಇದ್ದೀವಿ, ಸೊ ಅದನ್ನು ನೀವು ತಗೊಳ್ಳಿ ಅಂತಾರೆ. ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಈ ಲಿಂಕ್ ಮ್ಯಾಗೆ ಕ್ಲಿಕ್, ನಿಮಗೆ ಬೇಡ ಅಂದರೆ, ನಿಮ್ಗೆ ಆ ಪ್ರಾಡಕ್ಟ್ ಬೇಡ ಅಂದರೆ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ, ನಿಮಗೊಂದು OTP ಕಳಿಸ್ತೀವಿ, ಆ OTP ಹೇಳಿ ಅಂತಂದು ಹೇಳಿ ನಿಮ್ಗೆ OTP ಕಳಿಸ್ತಾರೆ. ನೀವೇನು ಮಾಡ್ತೀರಿ, ಬೇಡಪ್ಪ ನಾ ಪ್ರಾಡಕ್ಟೇ ಆರ್ಡ್ರ್ ಮಾಡಿಲ್ಲ ಅಂತಂದು ಹೇಳಿ ಕ್ಯಾನ್ಸಲೇಷನ್ಗೋಸ್ಕರ ನೀವು ಅದನ್ನು ಕಳಿಸ್ತೀರಿ. ಆಗೇನಾಗ್ತದೆ ಅಂದರೆ, ಆ OTP ಕಳಿಸಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ನಂಬರ್ ಇರ್ತದಲ್ಲ ಅದನ್ನು ಬ್ಯಾಂಕಿಗೆ ಅಟ್ಯಾಚ್ ಮಾಡಿರ್ತೀರಿ. ಆ ಅಟ್ಯಾಚ್ ಮಾಡಿದಂತಹ ಬ್ಯಾಂಕ್ ನಂಬರ್ಗೆ OTP ಬಂದಾಗ ಆ OTP ಲಿಂಕನ್ನು ನೀವು ಅವರಿಗೆ ಕಳಿಸಿದ್ರಿ, ಒಂದು OTP ನಂಬರನ್ನು ಕಳಿಸಿದ್ರಿ ಅಂದರೆ ನಿಮ್ಮ ಖಾತೆಯಲ್ಲಿರುವ ಹಣ ಮೊತ್ತ ಕಡಿಮೆ ಆಗುತ್ತಾ ಹೋಗ್ತದೆ. ಅದಕ್ಕೋಸ್ಕರ ಸಾರ್ವಜನಿಕರೇ ಮತ್ತು ಕರ್ನಾಟಕದ ಜನರೇ ನಿಮಗೆ ತಿಳಿಸುವುದೇನೆಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಮನೆಗಳ್ಳತನ ಮಾಡುವಂತಹ ಕಳ್ಳರಿಗಿಂತ ಬ್ಯಾಂಕ್ ಅಕೌಂಟ್ ಕಳ್ಳತನ ಮಾಡುವಂತಹ ಕಳ್ಳರು ಜಾಸ್ತಿ ಆಗಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಮೋಸ ಹೋಗುವಂತಹ ಸಂಭವಗಳು ಭಾಳಷ್ಟಿವೆ. ಅದಕ್ಕೋಸ್ಕರ ನೀವು ಕೂಡ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕೋಕೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಒಂಥರ ಸೈಬರ್ ವಂಚನೆ ಆದರೆ ಮುಂದೊಂದು ದಿನ ಬೇರೆ ಥರ ಸೈಬರ್ ವಂಚನೆ ಆಗ್ತದೆ. ಅದಕ್ಕೋಸ್ಕರ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ ನಿಮ್ಮಲ್ಲಿ. ನೀವು ಕೂಡ ಅವೇರ್ನೆಸ್ ಯಾವ ಥರ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೇವೆ ಅಂದರೆ, ನೀವು ಇವತ್ತು ಈ ಸೈಬರಿಂದ ತಪ್ಪಿಸ್ಕೊಂಡ್ರೆ ನಮ್ಮ ಅಕೌಂಟ್ ಸೇಫ್ ಆಗ್ತದೆ. ಮುಂದಿಂದು ಯಾವ ಥರ ಫ್ರಾಡ್ಗಳು ಬರ್ತವೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಇತ್ತೀಚಿನ ದಿನಮಾನಗಳಲ್ಲಿ ಯಾವ ಥರ ಫ್ರಾಡ್ ನಡೀತಾ ಇದೆ ಅನ್ನೋದನ್ನು ನಾವು ತಿಳಿಸ್ತಾ ಹೋಗ್ತೇವೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಆಗುವಂತಹ ಸೈಬರ್ ವಂಚನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತವೆ ಅಂತೆ. ಮತ್ತು ಈ ಥರ ವಂಚನೆ ಆಗ್ತಾ ಇದೆ ಅಂತಂದು ನಿಮ್ಮ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಈ ಥರ ವಂಚನೆ ಆಗ್ತದೆ ಅಂತಂದು ಈ ವಿಡಿಯೋವನ್ನು ಅವ್ರಿಗೆ ಕಳಿಸಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಕೂಡ ಸುಶಿಕ್ಷಿತರಾಗಿ ಮಾಡಿ ಅವ್ರನ್ನೂ ಕೂಡ ಸೈಬರ್ ವಂಚನೆಗೆ ಒಳಗಾಗದೇ ಇರುವ ಹಾಗೆ ನೋಡಿಕೊಳ್ಳಿ. ನಮಸ್ಕಾರ.